ನೋಡಿ ಗೌತಮ್, ನಾನು ನಿಮ್ಮನ್ನು ಸೇವ್ ಮಾಡಿರೋದ್ರಿಂದ ಒಂದು ಚಿಕ್ಕ ಸ್ವಾರ್ಥ ಇದೆ, ಆದರೆ ಅದರಿಂದ ನಿಮ್ಮ ಜೀವನದಲ್ಲಿ ತುಂಬ ದೊಡ್ಡ ಲಾಭ ಇದೆ. ನಿಮ್ಮ ಟೈಮ್ನ ನಾನು ವೇಸ್ಟ್ ಮಾಡೋದಿಲ್ಲ, ಆದರೆ ನನ್ನ ಮಾತು ನೀವು ಕೇಳಲಿಲ್ಲ ಅಂತಂದರೆ ನಿಮ್ಮ ಜೀವನನೇ ವೇಸ್ಟ್ ಮಾಡ್ಕೊತೀರ. ನಿಮ್ಮ ಮಾತುಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಸಿಚುಯೇಷನ್ ನಾನಿಲ್ಲ ಸರ್. ನೇರವಾಗಿ ವಿಷಯಕ್ಕೆ ಬನ್ನಿ. ಓಕೆ, ಲೆಟ್ ಮಿ ಕಮ್ ಟು ದ ಪಾಯಿಂಟ್. ನೋಡಿ ಗೌತಮ್, ತುಂಬ ಸಿಂಪಲ್. ನೀವು ನಿಮ್ಮ ಕಂಪ್ನಿಗೆ ರಿಸೈನ್ ಮಾಡಬೇಕು. ನಿಮಗೆ ನಾನೇ ಹೊಸ ಕಂಪ್ನಿ ಮಾಡಿಕೊಡ್ತೀನಿ. ಅದಕ್ಕೆ ನಿಮ್ಮನ್ನೇ CEO ಆಗಿ ಮಾಡ್ತೀನಿ. ನೀವೆಷ್ಟು ಬೇಕಾದರೂ ಕೇಳಿ, ಸಿಂಗಲ್ ಚೆಕ್ಕಲ್ಲಿ ನಾನು ನಿಮ್ಗೆ ಕ್ಲಿಯರ್ ಮಾಡಿಸ್ಕೊಡ್ತೀನಿ. ನಿಮ್ಮ ಪ್ರಾಜೆಕ್ಟ್ನ ಇಂಟರ್ನ್ಯಾಷನಲ್ ಲೆವೆಲ್ಗೆ ಲಾಂಚ್ ಮಾಡಿಸ್ಕೊಡ್ತೀನಿ. ನಾನು ನಿಮ್ಮನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೆಳೆಸ್ತೀನಿ. ಏನು ಸರ್, ನನಗೆ ಆಸೆ ತೋರಿಸ್ತಾ ಇದ್ದೀರಾ? ಇಲ್ಲ, ನಿಮ್ಮ ಇನ್ವೆನ್ಷನ್ನ ಲಾಭ ಎಷ್ಟು ದೊಡ್ಡದು ಅಂತ ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ಯೋಚನೆ ಮಾಡಿ. ಸೊ ನೀವು ನನ್ನ ಐಡಿಯಾ ಇಟ್ಕೊಂಡು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡು ಬಂದಿದ್ದೀರಾ? ನಾನು ಬಿಸ್ನೆಸ್ ಮಾಡಲ್ಲ, ನಾನು ಇನ್ವೆಸ್ಟ್ ಮಾಡ್ತೀನಿ. ನೀವು ಬಿಸ್ನೆಸ್ ಮಾಡ್ತೀರಿ. ನನ್ನ ಪ್ರಾಜೆಕ್ಟ್ ಗೆಲ್ಲುತ್ತೆ, ನಾನು ಗೆಲ್ತೀನಿ ಅಂತ ನನ್ನ ಮುಂದೆ ಕೂತು ನನಗೆ ಆಫರ್ ಮಾಡ್ತಾ ಇದ್ದೀರಾ? ಗೆಲ್ಲೋ ಕುದುರೆಗೆ ಅಲ್ವಾ ಗೌತಮ್ ಬಿಡ್ ಮಾಡೋದು. ಆದರೆ ನನ್ನ ಕಂಪನಿ ಹಾಗಲ್ಲ ಸರ್. ನನ್ನ ಮೇಲೆ, ನನ್ನ ಐಡಿಯಾ ಮೇಲೆ ನಂಬಿಕೆ ಇಟ್ಟು ಸುಮಾರು 6 ವರ್ಷಗಳ ಕಾಲ ನನಗೆ ಸಂಬಳ ಕೊಟ್ಟಿದೆ. ನನ್ನ ಸಂಸಾರ ಸುಖವಾಗಿಟ್ಟಿದೆ. ಸುಖ? ನೋ ಗೌತಮ್, ನೀವು ಲೈಫ್ ಜೀವಿಸ್ತಾನೇ ಇಲ್ಲ. ಲೈಫ್ ಏನು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಐ ಆಮ್ ಗೋನಾ ಮೇಕ್ ಯು ಅಲ್ಟ್ರಾ ರಿಚ್. ನೀವು ನಿಮ್ಮ ತಾಯಂದ್ರನ್ನ ನಿಮ್ಮ 3 ಜನ ತಾಯಂದ್ರನ್ನ ರಾಣಿ ಥರ ನೋಡ್ಕೋಬಹುದು, ರಾಯಲ್ ಆಗಿ ನೋಡ್ಕೋಬಹುದು, ಸಖತ್ತಾಗಿ ನೋಡ್ಕೋಬಹುದು. ಐ ವಿಲ್ ಮೇಕ್ ಶ್ಯೂರ್ ಅಬೌಟ್ ಇಟ್. ಯು ಗೋನಾ ಗೆಟ್ ಎವ್ರಿಥಿಂಗ್. ನಾನೇನು ಅಂತ ನಿಮ್ಗೆ ಲೈಫ್ ತೋರಿಸ್ಕೊಡ್ತೀನಿ. ನನ್ನ ಜೊತೆ ಬನ್ನಿ. ನಾಳೆ ಇನ್ವೆಸ್ಟರ್ಸ್ ಬರ್ತಾ ಇದ್ದಾರೆ. ಪ್ರೆಸೆಂಟೇಷನ್ ನೀವೇ ಕೊಡಬೇಕು. ಡೋಂಟ್ ವರಿ ಸರ್, ಇನ್ವೆಸ್ಟರ್ನ ಕನ್ವಿನ್ಸ್ ಮಾಡಿ ಇಂಪ್ರೆಸ್ ಮಾಡೋ ಜವಾಬ್ದಾರಿ ನಂದು. ಬಿಸ್ನೆಸ್ ಮ್ಯಾನ್ ಆದವನು ಯಾವತ್ತೂ ಲಾಭ ನಷ್ಟ ಅಷ್ಟೇ ಯೋಚನೆ ಮಾಡಬೇಕು. ಪ್ರಾಕ್ಟಿಕಲ್ ಆಗಿರಬೇಕು. ಎಲ್ಲಿ ದುಡ್ಡು ಹಾಕಿದ್ರೆ ಎಲ್ಲಿ ದುಡ್ಡು ತೆಗಿಬೇಕು, ಅಷ್ಟೇ ಒಂದು ಥಿಂಕಿಂಗ್ ಇರಬೇಕು. ಸರ್ 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 ಇವತ್ತು ಆಫೀಸಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಅಂತ ಗೊತ್ತಿದ್ರೂ ಬರಲಿಲ್ಲ. ಈಗ ನೋಡಿದ್ರೆ ಮನೆವರೆಗೂ ಹುಡ್ಕೊಂಬಂದಿದ್ದೀರಾ. ಸರ್, ನಾನು ಆಫೀಸ್ಗೆ ಹೋದೆ ಸರ್, ಬಟ್ ಅಷ್ಟರಲ್ಲಿ ನೀವು ಮನೆಗೆ ಹೊರಟಿದ್ದೀರಾ ಅಂದರು. ಅದಕ್ಕೆ ಇಲ್ಲಿಗೆ ಬಂದೆ ಸರ್. ಕೈಲಿ ಬಂದಿದ್ದೀರಾ. ರೆಸಿಗ್ನೇಷನ್ ಲೆಟರಲ್ಲಿ ಸರ್, ನನಗೆ ನೀವೇನು ಹೇಳ್ತಿದ್ದೀರಾ ಅನ್ನೋದೇ ಅರ್ಥ ಆಗ್ತಿಲ್ಲ ಸರ್. ಮೊದಲೇ ಬೆಳಿಗ್ಗೆಯಿಂದ ಬೇರೆ ನನ್ನ ಸುತ್ತ ಏನೇನೋ ನಡೀತಾ ಇದೆ. ಹೌದೌದು, ಕೈ ತುಂಬ ದುಡ್ಡು ಸಿಗ್ತಾ ಇದೆ. ಬ್ಲ್ಯಾಂಕ್ ಚೆಕ್ ಬೇರೆ ಬರ್ತಾ ಇದೆ. ಶ್ರೀಮಂತಿಕೆ ನಿಮ್ಮ ಮನೆ ಬಾಗಿಲ್ಗೆ ಬರ್ತಾ ಇದೆ ಅಲ್ವಾ? ಸರ್ ಪ್ಲೀಸ್ ನನ್ನ ಮಾತು ಕೇಳಿ ಸರ್. ವಿಷಯ ಸಾಕು ಮುಚ್ಚೋ ಬಾಯ್ನ. ನೀನು ಇಡೀ ಬಂಡವಾಳನ ಈ ವಿಡಿಯೋ ತೋರಿಸ್ತಾ ಇದೆ.
ನಾನು ನೀರಾಗಿ ಬೆಳೆಸಿದ್ದೀನಿ ಕನಸನ್ನ ಇನ್ನೊಬ್ರಿಗೆ ಫಲ ಕೊಡಲಿ ಅಂತ ಅಲ್ಲ. ಸರ್ ನೀವು ತಪ್ಪು ತಿಳ್ಕೊತಾ ಇದ್ದೀರಾ ಸರ್. ಸಾಕು ಮುಚ್ಚೋ ಬಾಯ್ನ, ನೀನು ಎಂಥವನಂತ ಗೊತ್ತಾಯ್ತು. ಸರ್ ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸ್ ನೋಡಬೇಕು ಅಂತಾರೆ ಸರ್. ಅಲ್ಲಿ ನಡೆದಿರೋದೇ ಬೇರೆ, ನೀವು ನೋಡ್ತಿರೋದೇ ಬೇರೆ ಸರ್. ನೀವು 3 ಜನ ತಾಯಂದ್ರನ್ನ ರಾಣಿರ್ ಥರ ನೋಡ್ಕೋಬೋದು, ರಾಯಲ್ ಆಗಿ ನೋಡ್ಕೋಬೋದು, ಸಖತ್ತಾಗಿ ನೋಡ್ಕೋಬೋದು. ಐ ವಿಲ್ ಮೇಕ್ ಶ್ಯೂರ್ ಅಬೌಟ್ ಇಟ್. ಯು ಗಾನ್ ಗೆಟ್ ಎವ್ರಿಥಿಂಗ್. ನಾನು ಏನು ಅಂತ ನಿಮ್ಗೆ ಲೈಫ್ ತೋರಿಸ್ಕೊಡ್ತೀನಿ. ನನ್ನ ಜೊತೆ ಬನ್ನಿ. ಸರ್ ನನ್ನ ತಾಯಿ ನನಗೆ ಪ್ರಾಮಾಣಿಕವಾಗಿ ಬದುಕೋದನ್ನ ಹೇಳ್ಕೊಟ್ಟಿದ್ದಾರೆ. ದ್ರೋಹ ಮೋಸನಲ್ಲ ಸರ್. ಅದೇ ರೀತಿ ನನ್ನ ಹೆಂಡತಿ ಯಾವತ್ತೂ ನನಗೆ ಅದೇ ಬೇಕು ಇದೇ ಬೇಕು ಅಂತ ಕೇಳೇ ಇಲ್ಲ ಸರ್. ನನಗೆ ದಿಢೀರ್ ಶ್ರೀಮಂತಿಕೆಯಲ್ಲಿ ನಂಬಿಕೆ ಇಲ್ಲ ಸರ್. ಅದರಲ್ಲೂ ನನ್ನ ಕಂಪ್ನಿಗೆ ಮೋಸ ಮಾಡೋ ಅಂಥ ಶ್ರೀಮಂತಿಕೆ ನನಗೆ ಬೇಡವೇ ಬೇಡ ಸರ್. ಅಲ್ಲ ರೀ, ನಿಮ್ಮ ಕಂಪ್ನಿಯವರು ನಿಮ್ಮ ಹಿಂದೆ ಏನೇನು ಪಿತೂರಿ ಮಾಡಿದ್ದಾರೆ ಅಂತ ಹೇಳಿದ್ದೀನಿ, ಎಷ್ಟು ತೊಂದರೆ ಮಾಡಿದ್ದಾರೆ ಅಂತ ಹೇಳಿದ್ದೀನಿ. ಮತ್ತೆ ನಿಮ್ಮ ಕಂಪ್ನಿ ಪರನೇ ವಹಿಸ್ಕೊಂಡು ಬರ್ತಿದ್ರಲ್ರಿ. ಎನಿವೇಸ್, ನೀವು ನನ್ನನ್ನು ಸೇವ್ ಮಾಡಿದ್ದೀರಾ. ಆ ನಿಮ್ಮ ಋಣ ನಾನು ಸಾಯೋವರೆಗೂ ನನ್ನ ಮೇಲಿರುತ್ತೆ ಸರ್. ನೋ ವರೀಸ್ ಗೌತಮ್, ಬಟ್ ನೀವು ತುಂಬ ಎಮೋಷ್ನಲ್ ಆಗಿ ಥಿಂಕ್ ಮಾಡ್ತಾ ಇದ್ದೀರ. ಈ ಥರ ಆಪರ್ಚುನಿಟೀಸ್ ಮತ್ತೆ ಮತ್ತೆ ಬರಲ್ಲ. ಬಿಸ್ನೆಸ್ ಮ್ಯಾನ್ ಆದವನು ಯಾವತ್ತೂ ಪ್ರಾಕ್ಟಿಕಲ್ ಆಗಿರಬೇಕು. ಲಾಭ ನಷ್ಟ ಅವನ ಯೋಚನೆ ಅಷ್ಟರಲ್ಲೇ ಇರಬೇಕು. ಎಮೋಷ್ನಲ್ ಫೂಲ್ ಆಗಬಾರ್ದು. ಹೌದು ಸರ್, ನಾನು ಇಮೋಷ್ನಲ್ ಫೂಲೇ. ಆದರೆ ನಾನು ಸತ್ರು ಈ ಪ್ರಾಜೆಕ್ಟ್ನ ನನ್ನ ಕಂಪ್ನಿಗೆ ಬಿಟ್ಟು ಬೇರೆಯವ್ರ ಜೊತೆ ಮಾಡಲ್ಲ. ಯಾಕಂದರೆ ನನ್ನ ಕಂಪ್ನಿ ಮೇಲೆ, ನನ್ನ ಕೆಲಸದ ಮೇಲೆ ನನಗೊಂದು ಇಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ. ನೋಡಿ ಗೌತಮ್, ಲೈಫಲ್ಲಿ ಈ ಥರ ಆಪರ್ಚುನಿಟೀಸ್ ಮತ್ತೆ ಮತ್ತೆ ಬರಲ್ಲ. ಆ್ಯಂಡ್ ಮೋರ್ ಓವರ್, ನಾನು ನಿಮ್ಗೇನು ಆಫರ್ ಮಾಡ್ತಾ ಇದ್ದೀನಿ ಅದ್ರ ವ್ಯಾಲ್ಯೂ ನಿಮಗೆ ಗೊತ್ತಾಗ್ತಾ ಇಲ್ಲ. ಬಟ್ ದ ಡೇ ಯು ರಿಯಲೈಸ್ ದ ವ್ಯಾಲ್ಯೂ ಆಫ್ ಮೈ ಆಪರ್ಚುನಿಟಿ, ಅವಾಗೇನೂ ಮಾಡೋಕ್ಕಾಗಲ್ಲ. ಅವಾಗ ನೀವು ತುಂಬ ಪಶ್ಚಾತ್ತಾಪ ಪಡ್ತೀರ, ಏನೂ ಪ್ರಯೋಜನಕ್ಕೆ ಬರಲ್ಲ. ಎನಿವೇಸ್, ವಿಶ್ ಯು ಎ ಬ್ರೈಟ್ ಕರಿಯರ್ ಹ್ಯಾಂಡ್. ಗುಡ್ ಲಕ್. ಇಷ್ಟೆಲ್ಲ ನಡೀತಾ ಗೊತ್ತಾ? ನನ್ನಮ್ಮ ಯಾವಾಗಲೂ ಹೇಳ್ತಿರ್ತಾರೆ ಸರ್, ಅಡ್ದಾರಿಲಿ ದುಡ್ಡು ದುಡಿದ್ರೆ ಅಡ್ನಾಡಿ ಆಗ್ತೀಯಾ ಅಂತ. ಅದರಲ್ಲೂ ಈ ಥರ ಮೋಸ ಮಾಡಿ ಬರುವಂಥ ಶ್ರೀಮಂತಿಕೆ ನನಗೆ ಬೇಡ ಸರ್. ಸಾರಿ ಗೌತಮ್, ಅನ್ಮನೆ ಎಂಬ ಕನ್ನಡಕ ಹಾಕ್ಕೊಂಡು ನಿಮ್ಮನ್ನ ನೋಡಿದೆ, ಅದಕ್ಕೆ ಎಲ್ಲ ತಪ್ಪಾಗಿ ಕಾಣಿಸ್ತು. ಇವಾಗಾದರೂ ಕನ್ನಡಕ ಬಿಚ್ಚಿಟ್ಟು ಸತ್ಯ ಅನ್ನೋ ಕಣ್ಗಳಿಂದ ನೋಡಿದ್ರಲ್ಲ ಸರ್, ಅಷ್ಟು ಸಾಕು ಸರ್. ಸರ್, ಇದು ನನ್ನ ಕಂಪನಿ ಸರ್, ನನ್ನ ಕನಸಿಗೆ ಜೀವ ತುಂಬಿರೋಂಥ ಕಂಪನಿ. ಈ ಕಂಪನಿಗೆ ದ್ರೋಹ ಬಗೆದ್ರೆ ನನ್ನ ಹೆತ್ತ ತಾಯಿಗೆ ದ್ರೋಹ ಬಗ್ದಂಗೆ ಸರ್. ಗೌತಮ್, ಇದು ನಿಮ್ಮದೇ ಕಂಪ್ನಿ. ನೋಡಿ, ನಾನು ಆಲ್ರೆಡಿ ಈ ಕಂಪನಿ 10% ಶೇರ್ಸ್ನ ನಿಮ್ಮ ಹೆಸರಿಗೆ ಬರ್ತಿದ್ದೆ. ಇದು ಈ ಪ್ರೆಸೆಂಟೇಷನ್ ಸಕ್ಸಸ್ ಆಗ್ತಾ ಇದ್ದಂಗೆ ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತಿದ್ದೆ. ಅಷ್ಟರಲ್ಲಿ ಏನೇನೋ ನಡೀತು. ನಾನು ಎಮೋಷನಲ್ ಆಗಿ ಏನೇನೋ ಮಾತಾಡ್ಬಿಟ್ಟೆ. ಐ ಆಮ್ ಸಾರಿ ಸರ್. ಮೊದಲು ನಾವು ಅಂದ್ಕೊಂಡಿರೋ ಹೆಜ್ಜೆನ ಮುಂದೆ ಇಡೋಣ. ಲಾಭ ನಷ್ಟದ ಲೆಕ್ಕಾಚಾರ ಆಮೇಲೆ ನೋಡೋಣ. ನಾಳೆ ನನಗೆ ಪ್ರೆಸೆಂಟೇಷನ್ ಕೊಡೋಕ್ಕೆ ಇನ್ನೊಂದು ಅವಕಾಶ ಮಾಡಿಕೊಡಿ ಸರ್, ಪ್ಲೀಸ್. ಖಂಡಿತ ಗೌತಮ್, ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ಳೋಣ. ಇನ್ನು ನಿಮಗೆ ಯಾವ ಪ್ರಾಬ್ಲಮ್ ಆಗಲ್ಲ ಗೌತಮ್, ಯಾರೂ ತೊಂದರೆ ಕೊಡೋದಿಲ್ಲ. ಗೌತಮ್, ಇಷ್ಟಕ್ಕೆ ಮುಗೀತು ಅಂತ ಅನ್ಕೋಬೇಡ, ಕಥೆ ಇನ್ನೂ ಬಾಕಿ ಇದೆ.